ಎಲ್ಲರಿಗೂ ನಮಸ್ಕಾರ. ಹೋದ ಒಂದು ವಿಡಿಯೋದಲ್ಲಿ ನಾವು CNC ಮಷಿನ್ ಮೇಲೆ ವರ್ಕ್ ಮಾಡುವಾಗ ಯಾವ ಸೇಫ್ಟಿ ಪ್ರಿಕಾಷನ್ಗಳನ್ನು ತಗೋಬೇಕು ಅಂತಕ್ಕಂಥದ್ದನ್ನು ನಾವು ಡಿಟೇಲ್ ಆಗಿ ನೋಡಿದ್ವಿ. ಸೊ ಈಗ ನಾವು CNC ಮಷಿನ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. CNC ಮಷಿನ್ ಅಂದ್ರೇನು, ಯಾವಾಗ ಇದು ಡೆವಲಪ್ ಆಯಿತು, ಆಮೇಲೆ ಈ ಒಂದು ಯಂತ್ರಗಳ ಮ್ಯಾನುಫ್ಯಾಕ್ಚರಿಂಗ್ ಯಾವಾಗಿಂದ ಸ್ಟಾರ್ಟ್ ಆಯಿತು, NC ಮಷಿನ್ ಯಾವಾಗ ಬಂತು, CNC ಯಾವಾಗ ಬಂತು, ಆಮೇಲೆ CNC ಆದಮೇಲೆ ಮತ್ತೆ ಏನೇನು ಡೆವಲಪ್ಮೆಂಟ್ ಆದವು ಅವನ್ನೆಲ್ಲ ತಿಳ್ಕೊಂಡು, ಅದಾದ ನಂತರ CNC ಮಷಿನ್ಗೂ ಕನ್ವೆನ್ಷನಲ್ ಮಷಿನ್ಗಳಿಗೂ ಇರತಕ್ಕಂಥ ವ್ಯತ್ಯಾಸಗಳು ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತಕ್ಕಂಥದ್ದನ್ನ ನಾವು ಇವತ್ತು ಡೀಟೇಲ್ ಆಗಿ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ನೋಡಿ, CNC ಮಷಿನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲು ತಿಳ್ಕೊಳ್ಳೋಣ. CNC ಅಂದ್ರೆ ಕಂಪ್ಯೂಟರೈಸ್ಡ್ ನ್ಯೂಮರಿಕಲ್ ಕಂಟ್ರೋಲ್ ಅಂತ ನಿಮಗೆ ಗೊತ್ತು. ಸೊ ಈ ಹಿಸ್ಟ್ರಿ ಅಂಡ್ ಡೆವಲಪ್ಮೆಂಟ್ ಆಫ್ ದಿಸ್ ಟೆಕ್ನಾಲಜಿ ಯಾವಾಗ ಡೆವಲಪ್ ಆಯಿತು, ಯಾವ ರೀತಿ ಡೆವಲಪ್ ಆಯಿತು, ಇತಿಹಾಸ ಏನಿದ್ರು ಯಾವ ರೀತಿ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನೋಡಿ, ಮೊದಲು 18ನೇ ಶತಮಾನದಲ್ಲಿ ಈ ಒಂದು ಯಂತ್ರಗಳ ಒಂದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ತದನಂತರ ಅವಾಗ ಬಂದಿರತಕ್ಕಂಥ ಮಷಿನ್ಗಳಿಗೆ ಕನ್ವೆನ್ಷನಲ್ ಮಷಿನ್ ಅಂತ ಹೇಳ್ತೀವಿ. ಏನಿದು ಕನ್ವೆನ್ಷನಲ್ ಮಷಿನ್ಸ್ ಅಂದ್ರೆ, ಇಲ್ಲಿ ಮಷಿನ್ನಿನ ಎಲ್ಲ ಒಂದು ಮೂಮೆಂಟ್ಗಳನ್ನ ಒಬ್ಬ ಸ್ಕಿಲ್ಡ್ ಆಪರೇಟರ್ ಮುಖಾಂತರವಾಗಿ ಮಾಡಿಸ್ತಕ್ಕಂಥ ವಿಧಾನ. ಈ ಒಂದು ಕನ್ವೆನ್ಷನಲ್ ಮಷಿನ್ ಅಲ್ಲಿ ಎಲ್ಲ ಒಂದು ಕೆಲಸಗಳನ್ನ ನಾವು ಏನ್ ಮಾಡ್ತೀವಿ, ಮನುಷ್ಯನೇ ಮಾಡ್ಬೇಕಾಗತ್ತೆ. ಅಂದ್ರೆ ಟೇಬಲ್ ಮೂವ್ಮೆಂಟ್ ಇರ್ಬೋದು, ಸ್ಪಿಂಡಲ್ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಇರ್ಬೋದು, ಸ್ಪೀಡ್ ಚೇಂಜ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಸ್ಕಿಲ್ಡ್ ಲೇಬರ್ ಕಡೆಯಿಂದ ಮಾಡ್ತಕ್ಕಂಥ ಒಂದು ಮಷಿನ್ಗಳು. ಇದಾದ ನಂತರ ನೆಕ್ಸ್ಟ್ ಇದರಲ್ಲಿ ಏನಾಯ್ತು, NC ಮಷಿನ್ ಬಂತು. NC ಅಂದ್ರೆ ನ್ಯೂಮ್ಯಾರಿಕಲ್ ಕಂಟ್ರೋಲ್. ಈ ನ್ಯೂಮ್ಯಾರಿಕಲ್ ಕಂಟ್ರೋಲ್ ಅಂದ್ರೆ ಮನುಷ್ಯನ ಸ್ಥಾನದಲ್ಲಿ ಒಂದು ಟೇಪ್ ಬಂತು, ರೆಕಾರ್ಡ್. ಅದರಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ರೆಕಾರ್ಡ್ ಮಾಡಿ ಪಂಚ್ ಮಾಡಿರ್ತಾರೆ, ಪಂಚ್ಡ್ ಟೇಪ್. ಆ ಪಂಚ್ಡ್ ಟೇಪ್ ಅಲ್ಲಿ ಆಲ್ ಇನ್ಸ್ಟ್ರಕ್ಷನ್ಸ್ ಆರ್ ಪಂಚ್ಡ್ ಇನ್ ದ ಟೇಪ್. ಆ ಟೇಪ್ ಅನ್ನ ಮಷಿನ್ ಅಲ್ಲಿ ಇರ್ತಕ್ಕಂಥ ಟೇಪ್ ರೀಡರ್ ಅಲ್ಲಿ ಹಾಕಿದಾಗ ಅದು ಏನ್ ಮಾಡ್ತದೆ, ಮಷಿನ್ಗಳಿಗೆ ಎಲ್ಲ ಪಾರ್ಟ್ಸ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತದೆ. ಟೇಬಲ್ಗೆ, ಸ್ಪಿಂಡಲ್ಗೆ, ಕೂಲಂಟು, ಪ್ರತಿಯೊಂದಕ್ಕೂ ಇನ್ಸ್ಟ್ರಕ್ಷನ್ ಕೊಡ್ತದೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವು ಆನ್ ಆಫ್ ಮೂವ್ಮೆಂಟ್ ಆಗೋದನ್ನ ಮಾಡ್ತಾವ. ಸೊ ಇಲ್ಲಿ ಈ NC ಮಷಿನ್ ಯಾವಾಗ ಡೆವಲಪ್ ಆಯಿತು? ಫಸ್ಟ್ NC ಮಷಿನ್ 1948 ಇಲ್ಲಿ US ಏರ್ಫೋರ್ಸ್ ಅಲ್ಲಿ ಡೆವಲಪ್ ಆಯಿತು. ಇದು 2ನೇ ವರ್ಲ್ಡ್ ವಾರ್ ಸಮಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು. ಇದು ಮೊದಲನೆಯ ಒಂದು NC ಮಷಿನ್, ನ್ಯೂಮ್ಯಾರಿಕಲ್ ಕಂಟ್ರೋಲ್ ಮಷಿನ್. ನಂತರ 1952ರಲ್ಲಿ ಯಾವಾಗ 1952ದಲ್ಲಿ ಫಸ್ಟ್ ಕಮರ್ಷಿಯಲ್ NC ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಆಯ್ತು. ಕಮರ್ಷಿಯಲ್ ಅಂದ್ರೆ ಇಂಡಸ್ಟ್ರಿಯಲ್ ಯೂಸ್ಗೆ. ಮೊದಲು ಇಲ್ಲಿ 1948 ಅಲ್ಲಿ ಇದು ಮಿಲಿಟರಿ ಯೂಸ್ಗೆ ಆಗಿರ್ತಕ್ಕಂಥದ್ದು. ಆದ ನಂತರ 1952ರಲ್ಲಿ ಮೊದಲನೆಯ ಕಮರ್ಷಿಯಲ್ NC ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಆಯಿತು. ತದನಂತರ ಇದೇ NC ಮಷಿನ್ಗೆ ಟೇಪ್ ರೀಡರ್ ಬದಲಾಗಿ ಒಂದು ಕಂಪ್ಯೂಟರ್ನ ಅಳವಡಿಕೆ ಮಾಡಿ CNC ಮಷಿನ್ ಆಗಿ 1972ರಲ್ಲಿ ಕನ್ವರ್ಟ್ ಆಯ್ತು. ಇಲ್ಲಿ ನೋಡಿ, ಈ ಚಾರ್ಟ್ ಏನಿದೆಯಲ್ಲ, ಈ ಚಾರ್ಟು ಈ ಒಂದು ಕನ್ವೆನ್ಷನಲ್ ಮಷಿನ್ಲಿಂದ CNC CIM ವರೆಗೂ, NC, CNC, FFS, CAD, CAM ಮತ್ತೆ CIM ವರೆಗೂ ಯಾವ ರೀತಿ ಡೆವಲಪ್ ಆಯ್ತು ಅಂತಕ್ಕಂಥದ್ದು
ಯಾವ ಇಸ್ವಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಕ್ಕಂಥ ಆಯ್ತು ಅನ್ನೋದನ್ನು ಹೇಳುತ್ತೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ನಿಮ್ಗೆ ಗೊತ್ತಿದ್ದಾಗೆ 1952ರಲ್ಲಿ ಮೊದಲನೆಯ, 48ರಲ್ಲಿ ಫಸ್ಟ್ ಬಂತು. ಆನಂತರ ಕಮರ್ಷಿಯಲ್ ಆಗಿ 52ರಲ್ಲಿ ಮೊದಲನೇ NC ಮಷಿನ್ ಬಂತು. ಅದೇ ಟ್ರೆಂಡ್ ಎಲ್ಲಿವರೆಗೂ ಮುಂದುವರಿತು ಅಂದ್ರೆ 1972ರವರೆಗೂ NC ಮಷಿನ್ನೇ ಹೋಯ್ತು. ಕನ್ವೆನ್ಷನಲ್ ಜೊತೆಗೆ NC ಮಷಿನ್. ನಂತರ 1972ರ ನಂತರ CNC ಡೆವಲಪ್ ಆಯ್ತು. ಅಂದ್ರೆ ಇದೇ NC ಮಷಿನ್ಗೆ ಕಂಪ್ಯೂಟರ್ ಏಡೆಡ್ ಕಂಪ್ಯೂಟರ್ ಏನ್ ಮಾಡಿದ್ವಿ, ನ್ಯೂಮ್ಯಾರಿಕಲ್ ಕಂಟ್ರೋಲ್ ವಿತ್ ಇಂಟಿಗ್ರೇಟೆಡ್ ಕಂಪ್ಯೂಟರ್, ಅದಕ್ಕೊಂದು ಕಂಪ್ಯೂಟರ್ನ ಹಾಕ್ಬಿಟ್ಟು, ಅಂದ್ರೆ ಪ್ರೋಗ್ರಾಮಿಂಗ್ ಎಲ್ಲ ಅದರಲ್ಲೇ ಫೀಡ್ ಮಾಡೋದು. NCಯಲ್ಲಿ ಏನ್ ಮಾಡ್ತೀವಿ, ಹೊರಗಡೆ ಪ್ರೋಗ್ರಾಮ್ ಫೀಡ್ ಮಾಡಿ ಪಂಚನ್ನ ಹಾಕಿ ಅದು ರೀಡ್ ಮಾಡ್ತಿತ್ತು. ನೆಕ್ಸ್ಟ್ ಇದಾದ ನಂತರ FFS ಸಿಸ್ಟಮ್ ಅಂತ ಡೆವಲಪ್ ಆಯ್ತು. ಯಾವಾಗ 1978ಅಲ್ಲಿ. ಇದೇನಿದು ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್. ಇದರಲ್ಲಿ ಒಂದೇ ಮಷೀನು ಹಲವಾರು ಆಪರೇಷನ್ಗಳನ್ನ ಮಾಡ್ತಕ್ಕಂಥ ಒಂದು ಇದು ಇರುತ್ತೆ ಅದರಲ್ಲಿ. ಇದಾದ ನಂತರ CAD. ಇದಕ್ಕೆ ಡಿಸೈನ್ಗೆ ಮತ್ತು ಡಿಸೈನ್ ಮಾಡುವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವಾಗ ಈ ಒಂದು 1950-55ಕ್ಕಿಂತ ಮೊದಲು ಕೈಲಿ ಡ್ರಾಫ್ಟ್ಮನ್ಗಳು ಇದ್ರು. ಅದಕ್ಕೆ ಬೈ ಹ್ಯಾಂಡ್ ಇವೆಲ್ಲ ಸ್ಕೆಚ್ಗಳನ್ನ ತಯಾರು ಮಾಡ್ತೀವಿ, ಬ್ಲೂ ಪ್ರಿಂಟ್ಗಳನ್ನ. ಅವೆಲ್ಲ ಬ್ಲೂ ಪ್ರಿಂಟ್ಗೆ ಬೇಕಾಗಿರ್ತಕ್ಕಂಥ ಪೆನ್ಸಿಲ್ ಎಲ್ಲ ಇರ್ತಿದ್ವು. ಆ ಒಂದು ಇನ್ಸ್ಟ್ರೂಮೆಂಟ್, ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೇವೆ ನಾವು, ಇಂಜಿನಿಯರ್ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿ ಮಿನಿ ಡ್ರಾಫ್ಟರ್ಸು, T-ಸ್ಕ್ವೇರು, Z-ಸ್ಕ್ವೇರ್ ಇಂಥವೆಲ್ಲ ಯೂಸ್ ಮಾಡಿ ಡ್ರಾಯಿಂಗ್ಸ್ಗಳನ್ನು ಹಾಕ್ತಾ ಇದ್ರು. ಆಮೇಲೆ ಈ ಕಂಪ್ಯೂಟರ್ ಬೆಳೆದಂತೆಲ್ಲ ಈ ಕಂಪ್ಯೂಟರ್ನ ಏನ್ ಮಾಡಿದ್ವಿ, CAD, ಕಂಪ್ಯೂಟರ್ ಏಡೆಡ್ ಡ್ರಾಫ್ಟಿಂಗ್ ಅಂಡ್ ಡಿಸೈನ್ ಯೂಸ್ ಮಾಡಿದ್ವಿ. ಸೊ ಈ CAD ಅನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯೂಸ್ ಮಾಡಿದ್ವಿ. CAM ಅಂತ ಬಂತು. ಇಲ್ಲಿ ಮ್ಯಾನ್ಯುವಲ್ ಪ್ರೋಗ್ರಾಮ್ ಮಾಡೋ ಬದಲಾಗಿ ಪ್ರೋಗ್ರಾಮ್ ಕೂಡ ಕಂಪ್ಯೂಟರೇ ಮಾಡ್ತಕ್ಕಂಥ ಒಂದು ಸಿಸ್ಟಮ್. ಸೊ ಅವಾಗ ಏನಾಯ್ತು, ಪ್ರತಿಯೊಂದು ಕೂಡ ಕಂಪ್ಯೂಟರ್ ಅಲ್ಲಿ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಸೈನ್ ಲಿಂದ ಹಿಡ್ಕೊಂಡು ಮೊದಲು NC, ಆಮೇಲೆ CNC, ಆಮೇಲೆ ಫ್ಲೆಕ್ಸಿಬಲ್, ಅದಾದ್ಮೇಲೆ ಇದಕ್ಕೆ ಸಪೋರ್ಟಿವ್ ಆಗಿ CAD ಡೆವಲಪ್ ಆಯ್ತು. CAD ಜೊತೆ CAM. ಸೊ CAM ಡೆವಲಪ್ ಆದ್ಮೇಲೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದಕ್ಕೆ ಬಂದಿದ್ದು CI ಅಂದ್ರೆ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಅಂದ್ರೆ ಇಲ್ಲಿ ಪ್ಲಾನಿಂಗು, ಡಿಸೈನ್ ಎಲ್ಲವೂ ಒಂದೇ ಕಂಪ್ಯೂಟರೇ ಮಾಡುತ್ತೆ. ಯಾವ ಮಟೀರಿಯಲ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ಆಮೇಲೆ ರಾ ಮಟೀರಿಯಲ್ ಇಂದ ಫಿನಿಶ್ ಪಾರ್ಟ್ ಮಾಡಲಿಕ್ಕೆ ಯಾವ್ಯಾವ ಟೂಲ್ ಬೇಕು, ಎಷ್ಟು ಟೂಲ್ ಬೇಕು, ಪ್ರೋಗ್ರಾಮ್ ಯಾವ ರೀತಿ ಇರಬೇಕು, ಟೂಲ್ ಮೂವ್ಮೆಂಟ್ ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ಕೂಡ ಕಂಪ್ಯೂಟರಲ್ಲೇ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನ ತಗೊಂಬಂದು ಈ ಒಂದು ಮಷೀನ್ನಲ್ಲಿ ಒಂದು ಇದು ಇರುತ್ತೆ. ಈಗ ಹೆಂಗೆ ಕಂಪ್ಯೂಟರಲ್ಲಿ ನಾವು ಮೆಮರಿ ಕಾರ್ಡ್ ಹಾಕ್ತೇವಲ್ಲ, ಆ ಥರ USB ಡ್ರೈವ್ ಹಾಕಿ ಹೆಂಗೆ ಹಾಕ್ತೇವಲ್ಲ ಹಂಗೆ ಅದೇ ಥರ USB ಡ್ರೈವ್ ಅಲ್ಲಿ ಅದನ್ನು ಫೀಡ್ ಮಾಡ್ಕೊಂಡು ಹೋಗಿ ಇಲ್ಲಿ ಡೈರೆಕ್ಟ್ ಮಷೀನಲ್ಲಿ ಫೀಡ್ ಮಾಡ್ಬೋದು. ಆ ಒಂದು ಇದು ಅಲ್ಲಿ ಮಷೀನಲ್ಲೇ ನಿಂತ್ಕೊಂಡು ಪ್ರೋಗ್ರಾಮ್ ಫೀಡ್ ಮಾಡ್ಬೇಕಂತಕ್ಕಂಥ ಸಿಸ್ಟಮ್ ಈಗಿಲ್ಲ. ಟ್ರಯಲ್ ಅಂಡ್ ಎರರ್ ಮಾಡಿ ಎಲ್ಲ ಮಾಡಿ ಆಮೇಲೆ ಇವೆಲ್ಲವನ್ನು ಟ್ರಯಲ್ ಅಂಡ್ ಎರರ್ ಎಲ್ಲವನ್ನು ಮಾಡಿ ಓಕೆ ಆದ್ಮೇಲೆ ನಾವು ಆ ಪ್ರೋಗ್ರಾಮ್ ಅನ್ನ ಮಷೀನ್ಗೆ ಫೀಡ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇವಾಗ ಡೆವಲಪ್ ಆಗಿದೆ. ನೋಡ್ರಿ, ಕನ್ವೆನ್ಷನಲ್ ಮಷೀನ್ ನಲ್ಲಿ ಏನ್ ಮಾಡ್ತಾ ಇದ್ವಿ, ಇನ್ಫಾರ್ಮೇಶನ್ ಬರ್ತಿತ್ತು, ಡ್ರಾಯಿಂಗ್ ಮುಖಾಂತರ ಇನ್ಫಾರ್ಮೇಶನ್ ಆಪರೇಟರ್ ಬರ್ತಿತ್ತು. ಆಪರೇಟರ್ ಟೂಲ್ಸ್ ಎಲ್ಲ ಸೆಲೆಕ್ಷನ್ ಮಾಡಿ ಅದರ ಪ್ರಕಾರ ಮಷೀನ್ ನಲ್ಲಿ ಕಟ್ಟಿಂಗ್ ಮಾಡಿ ಪಾರ್ಟ್ಸ್ ಹೊರಗೆ ಬರ್ತಿತ್ತು. ಇದು ಕನ್ವೆನ್ಷನಲ್ ಸಿಸ್ಟಮ್. NC ಸಿಸ್ಟಮ್ ಅಲ್ಲಿ ಏನಾಗಿದೆ, ಇನ್ಫಾರ್ಮೇಶನ್ ಇವನಿಗೆ ಗೊತ್ತಾಗ್ತಿತ್ತು. ಆಮೇಲೆ ಆ ಇನ್ಫಾರ್ಮೇಶನ್ ಅನ್ನ ತಗೊಂಡು ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ ಅನ್ನ ಟೇಪಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಟೇಪ್ ರೀಡರ್ ಅಲ್ಲಿ ನ್ಯೂಮ್ಯಾರಿಕಲ್ ಕಂಟ್ರೋಲ್ ಏನಿದೆಯಲ್ಲ ಇದರಲ್ಲಿ ಟೇಪ್ ರೀಡರ್ ಅಲ್ಲಿ ಫೀಡ್ ಮಾಡಿದ ನಂತರ ಆ ಮಷೀನ್ ಅದನ್ನ ಟೇಪ್ ರೀಡ್ ಮಾಡಿ ಯಾವ ರೀತಿ ಮೂವ್ಮೆಂಟ್ ಆಗಬೇಕು ಆಗಿ ಆಮೇಲೆ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು ನ್ಯೂಮ್ಯಾರಿಕ್ ಕಂಟ್ರೋಲ್ ಅಲ್ಲಿ. ನೆಕ್ಸ್ಟ್ ನೋಡಿ, CNC ಅಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಶನ್ ಯಾರಿಗೆ ಬರುತ್ತೆ, ಆಪರೇಟರ್ಗೆ ಬರುತ್ತೆ. ಅವನೇನ್ ಮಾಡ್ತಾನೆ, ಆ ಒಂದು ಪಾರ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಆ ಡ್ರಾಯಿಂಗ್ ಅನ್ನ ರೀಡ್ ಮಾಡ್ತಾನೆ. ಡ್ರಾಯಿಂಗ್ ರೀಡ್ ಮಾಡಿ
ಆ ಡ್ರಾಯಿಂಗ್ ಪ್ರಕಾರ ರಾ ಮಟೀರಿಯಲ್ ಒಂದ್ ಕಡೆ ಇರುತ್ತೆ ಅವನ ಹತ್ರ. ರಾ ಮಟೀರಿಯಲ್ ಒಂದು ರೌಂಡ್ ರಾಡು, ಫಾರ್ ಎಕ್ಸಾಂಪಲ್ ಒಂದು ರೌಂಡ್ ರಾಡು ಅಥವಾ ಒಂದು ಕ್ಯಾಸ್ಟಿಂಗ್ ಇದೆ, ಸ್ಕ್ವೇರ್ ಕ್ಯಾಸ್ಟಿಂಗ್ ಇದೆ ಅಂತ. ಆ ಕ್ಯಾಸ್ಟಿಂಗ್ ಅಲ್ಲಿ ನಾವೇನ್ ಮಾಡ್ಬೇಕು, ಹೋಲ್ ಹಾಕ್ಬೇಕು, ಸ್ಟೆಪ್ಸ್ ಎಲ್ಲ ಮಾಡ್ಬೇಕು, ಇವೆಲ್ಲ ಇರ್ತದೆ. ಅದು ಒಂದು ಡ್ರಾಯಿಂಗ್ ಇರುತ್ತೆ. ಸೊ ಡ್ರಾಯಿಂಗ್ ಅನ್ನ ರೀಡ್ ಮಾಡಿ ರಾ ಮಟೀರಿಯಲ್ ಅನ್ನ ನೋಡಿ ಅವೆರಡನ್ನು ಇದು ಮಾಡಿ ಅವನೇನ್ ಮಾಡ್ತಾನೆ, ಒಂದು ಪ್ರೋಗ್ರಾಮ್ ಅನ್ನ ತಯಾರು ಮಾಡ್ತಾನೆ. ಎಕ್ಸ್ಟ್ರಾ ಎಷ್ಟು ಮಟೀರಿಯಲ್ ಇದೆ, ಫೇಸ್ ಅಲ್ಲಿ ಎಷ್ಟು ಹೋಗ್ಬೇಕು, ಸೈಡ್ ಅಲ್ಲಿ ಎಷ್ಟು ಹೋಗ್ಬೇಕು, ಆಮೇಲೆ ಡೆಪ್ತ್ ಎಷ್ಟು ಹೋಗ್ಬೇಕು, ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಅದರ ಪ್ರಕಾರ ಪ್ರೋಗ್ರಾಮ್ ಅನ್ನ ಎಲ್ಲಿ ಮಾಡ್ತಾನೆ, ಇನ್ಪುಟ್ ಡಿವೈಸ್ ಗಳ ಮುಖಾಂತರ ಪಾರ್ಟ್ ಪ್ರೋಗ್ರಾಮ್ ಅನ್ನ ಇನ್ಪುಟ್ ಮಾಡ್ತಾನೆ. ಏನ್ ಮಾಡ್ತಾನೆ, ಈ ಇನ್ಪುಟ್ ಡಿವೈಸ್ ಇರ್ತದಲ್ಲ ಅದ್ರ ಮುಖಾಂತರ ಪಾರ್ಟ್ ಪ್ರೋಗ್ರಾಮ್ ಅನ್ನ ಮಷಿನ್ ಕಂಟ್ರೋಲ್ ಯೂನಿಟ್ ಅಲ್ಲಿ ಪ್ರೊಸೆಸ್ ಆಗುತ್ತೆ ಆ ಪಾರ್ಟ್ ಪ್ರೋಗ್ರಾಮ್. ಸೊ ಇಲ್ಲಿ ಮಷಿನ್ ಕಂಟ್ರೋಲ್ ಯೂನಿಟ್ ಅಲ್ಲಿ ಎರಡು ಇದು ಬರುತ್ತೆ. ಡಾಟಾ ಪ್ರೊಸೆಸಿಂಗ್ ಯೂನಿಟ್ ಅಂತ ಒಂದಿರುತ್ತೆ, ಕಂಟ್ರೋಲ್ ಲೂಪ್ ಯೂನಿಟ್ ಅಂತ ಒಂದಿರುತ್ತೆ. ಈ ಡಾಟಾ ಪ್ರೊಸೆಸಿಂಗ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಮುಖಾಂತರ ಇಲ್ಲಿ ಡಾಟಾ ಪ್ರೊಸೆಸಿಂಗ್ ಮೋಷನ್ ಡಾಟಾ ಏನಿದಿಲ್ಲ ಅದು ಡ್ರೈವ್ ಸಿಸ್ಟಮ್ಗೆ ಹೋಗುತ್ತೆ. ಮಿಸ್ಲೇನಿಯಸ್ ಫಂಕ್ಷನ್ ಡಾಟಾ ಏನಿದಿಲ್ಲ ಅದು ಮಷಿನ್ ಟೂಲ್ ಹೋಗುತ್ತೆ. ಅದಾದ ನಂತರ ಆ ಡಾಟಾ ಪ್ರಕಾರ ಅದೇನು ಇನ್ಸ್ಟ್ರಕ್ಷನ್ ಕೊಡ್ತದಲ್ಲ ಆ ಪ್ರಕಾರ ಈ ಡ್ರೈವ್ ಸಿಸ್ಟಮ್ ಮೂವ್ ಆಗುತ್ತೆ. ಮಷಿನ್ ಟೂಲ್ ಅಲ್ಲಿ ಟೂಲ್ ಚೇಂಜ್ ಇರ್ಬೋದು, ಕೂಲೆಂಟ್ ಆನ್ ಇರ್ಬೋದು, ಸ್ಪಿಂಡಲ್ ಆನ್ ಆಫ್ ಇರ್ಬೋದು, ಇವೆಲ್ಲ ಆಗುತ್ತೆ. ಇವೆಲ್ಲ ಕರೆಕ್ಟ್ ಆಗ್ತಾ ಇದೆಯಲ್ಲ ಅಂತ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಇರುತ್ತೆ. ಆ ಫೀಡ್ಬ್ಯಾಕ್ ಸಿಸ್ಟಮ್ ಮುಖಾಂತರ ಇದಕ್ಕೆ ಮೆಸೇಜ್ ಹೋಗುತ್ತೆ, ಇಲ್ಲ ಈ ಮಷಿನ್ ಟೂಲ್ ಇಷ್ಟು ಮೂವ್ಮೆಂಟ್ ಆಗಬೇಕಾಯ್ತು, ಆಗಿಲ್ಲ, ಆಗಿತ್ತಂದ್ರೆ ರೈಟ್ ಆಗಿದೆ ಅಂತ ಹೋಗುತ್ತೆ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಅವಾಗ ಫೀಡ್ಬ್ಯಾಕ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದು ಮಷಿನ್ ಮೂವ್ಮೆಂಟ್ ಅಲ್ಲಿ ಟೂಲ್ ಮೂವ್ಮೆಂಟ್ ಅಲ್ಲಿ ಏನಾದ್ರು ವೇರಿಯೇಷನ್ ಆದ್ರೆ, ಸ್ಲೈಡ್ಸ್ ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಆದ್ರೆ ಅದನ್ನ ಮತ್ತೆ ಆಟೋಮೆಟಿಕ್ ಆಗಿ ತಾನೇ ರೆಕ್ಟಿಫೈ ಮಾಡಿ ಮತ್ತೆ ಮೂವ್ಮೆಂಟ್ ಅದು ಪ್ಲಸ್ ಆದ್ರೆ ಮೈನಸ್ ಮಾಡುತ್ತೆ, ಮೈನಸ್ ಆದ್ರೆ ಪ್ಲಸ್ ಮೂವ್ಮೆಂಟ್ ಮಾಡಿ ಕರೆಕ್ಟ್ ಮಾಡುತ್ತೆ. ಇದೆಲ್ಲವೂ ಕೂಡ ನಮಗೆ ಇಲ್ಲೊಂದು ಡಿಸ್ಪ್ಲೇ ಯೂನಿಟ್ ಅಂತ ಇರುತ್ತೆ. ಆ ಒಂದು ಯೂನಿಟ್ ಅಲ್ಲಿ ಪ್ರತಿಯೊಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದು CNC ಮಷೀನಿನ ಫಂಡ. ಈ ರೀತಿಯಾಗಿ CNC ಮಷೀನ್ ವರ್ಕ್ ಆಗುತ್ತೆ. ಇನ್ಪುಟ್ ಡಿವೈಸ್ ಮುಖಾಂತರ ಪಾರ್ಟ್ ಪ್ರೋಗ್ರಾಮಿಂಗ್ ಮಾಡ್ತೀವಿ, ಅದು ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆಗಿ ಡ್ರೈವಿಂಗ್ ಸಿಸ್ಟಮ್ಗೆ, ಮಷಿನ್ ಟೂಲ್ ಸಿಸ್ಟಮ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಅದು ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಫೀಡ್ಬ್ಯಾಕ್ ಸಿಸ್ಟಮ್ ಇರುತ್ತೆ. ಅದೆಲ್ಲ ನಮಗೆ ಡಿಸ್ಪ್ಲೇ ಅಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಕ್ಯಾಡ್ ಕ್ಯಾಮ್ ಇವಾಗಿನ ಸಿಸ್ಟಮ್ ಅಲ್ಲಿ ಮೊದಲು ಬರೀ ಮ್ಯಾನ್ಯುವಲ್ ಇನ್ಪುಟ್ ಮಾಡ್ತಾ ಇದ್ವಿ. ಇವಾಗ ಕ್ಯಾಡ್ ಮುಖಾಂತರ ಆ ಆಬ್ಜೆಕ್ಟ್ ಅನ್ನು ಹಾಕಿ ಆ ಆಬ್ಜೆಕ್ಟ್ ಅನ್ನು ಫೀಡ್ ಮಾಡಿ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದೇ ಟೂಲ್ ಸಿಲೆಕ್ಟ್ ಮಾಡುತ್ತೆ, ಅದೇ ಪ್ರೋಗ್ರಾಮಿಂಗ್ ಮಾಡುತ್ತೆ. ಎಷ್ಟು ಟೂಲ್ ಬೇಕು, ಯಾವ ಟೂಲ್ ಬೇಕು, ಎಷ್ಟು ಫೀಡ್ ಇರಬೇಕು, ಯಾಕಂದ್ರೆ ಮಟೀರಿಯಲ್ ಫೀಡ್ ಮಾಡಿರ್ತಾವೆ ನಾವು. ಇಂಥ ಮಟೀರಿಯಲ್ ಯಾವ್ದು ಮಟೀರಿಯಲ್ ವರ್ಕ್ ಪೀಸಿನ ಮಟೀರಿಯಲ್ ಯಾವ್ದು ಅಂತ ಫೀಡ್ ಮಾಡಿರ್ತೀವಿ. ಇದೇನು ಪ್ಲಾಸ್ಟಿಕ್ಕು, ಐರನ್ನು, ಸ್ಟೀಲು, ಬ್ರಾಸು ಯಾವ್ದು ಅಂತಕ್ಕಂಥದ್ದನ್ನು ನಾವು ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡಿರ್ತೀವಿ. ಆಮೇಲೆ ಅದಕ್ಕೆ ಕಟಿಂಗಿಗೆ ಆ ವರ್ಕ್ ಪೀಸನ್ನ ಪ್ರೊಸೆಸ್ ಮಾಡಲಿಕ್ಕೆ, ಕಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಟೂಲು ಕೂಡ ಯಾವುದು ಅನ್ನೋದನ್ನ ನಾವು ಏನ್ ಮಾಡಿರ್ತೀವಿ, ಇಲ್ಲೇ ಕಂಪ್ಯೂಟರ್ಗೆ ಹೇಳ್ತೇವೆ, ಅಲ್ಲೇ ಫೀಡ್ ಮಾಡಿರ್ತೀವಿ. ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಡಾಟಾ ಪೂರ್ತಿ ಡಾಟಾ ಕೊಟ್ಟಿರ್ತೀವಿ. ಆ ಡಾಟಾದ ಒಂದು ಆಧಾರದ ಮೇಲೆ ಇದೇನ್ ಮಾಡುತ್ತೆ, ಎಷ್ಟು ಸ್ಪೀಡ್ ಬೇಕು ಆ ಕಟ್ಟಿಂಗ್ ಆಕ್ಷನ್ಗೆ, ಎಷ್ಟು ಫೀಡ್ ಬೇಕು, ಎಷ್ಟು ಫೀಡ್ ರೇಟ್ ಅಲ್ಲಿ ಟೂಲ್ ಮೂವ್ಮೆಂಟ್ ಆಗಬೇಕು, ಮತ್ತು ಯಾವ ರೀತಿಯ ಟೂಲ್ ಇರಬೇಕು, ಟೂಲ್ ರೇಡಿಯಸ್ ಎಷ್ಟಿರಬೇಕು, ಡಯಾಮೀಟರ್ ಎಷ್ಟಿರಬೇಕು, ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇದೇ ಟೈಪ್ ಟೂಲ್ ಇರಬೇಕು ಅಂತ ಹೇಳುತ್ತೆ. ಪ್ರೋಗ್ರಾಮಿಂಗ್ ಸೀಕ್ವೆನ್ಸ್ ಕೂಡ ಬರುತ್ತೆ. ಫಸ್ಟ್ ಆಪರೇಷನ್ ಈ ತರ ಬರಬೇಕು, ಸೆಕೆಂಡ್ ಆಪರೇಷನ್ ಈ ತರ ಬರಬೇಕು ಅಂತ. ಫಸ್ಟ್ ಟೂಲ್ ಇದನ್ನು ಯೂಸ್ ಮಾಡಬೇಕು, ಸೆಕೆಂಡ್ ಎಲ್ಲವನ್ನು ಕೂಡ ಈ ಕಂಪ್ಯೂಟರೇ ಮಾಡ್ತೈತೆ. ಸೊ ಆದ್ಮೇಲೆ ಇದನ್ನ ಕಂಪ್ಯೂಟರ್ ಅಲ್ಲೇ ವೆರಿಫಿಕೇಶನ್ ಮಾಡ್ತೇವೆ. ಅಲ್ಲೇ ವರ್ಚುವಲ್ ಇದು ಅಂತ ಹೇಳ್ತೇವೆ. ವರ್ಚುವಲ್ ಅಂದ್ರೆ ವರ್ಚುವಲ್ ರಿಯಾಲಿಟಿ ಅಂತ ಬಂದಿದೆಯಲ್ಲ, ಬಟ್ ಅದನ್ನ ರಿಯಲ್ ಇರಲ್ಲ, ಬಟ್ ಅದನ್ನ ನೋಡಿದ್ರೆ ರಿಯಲ್ ಅನ್ನಂಗೆ ಕಾಣಿಸ್ತಿರ್ತದೆ. ಅಲ್ಲಿ ಏನಾದ್ರು ನಾವು ವೇರಿಯೇಷನ್ ಮಾಡಿದ್ರೆ ಅಲ್ಲಿ ಅದೇನೋ ಒಂದು ಪಾರ್ಟ್ ಪ್ರೋಗ್ರಾಮ್ ಅನ್ನ ಮಾಡಿ ಟೂಲ್ ಅನ್ನು ಸೆಲೆಕ್ಷನ್ ಮಾಡಿ ಕೊಟ್ಟಿರ್ತದೆ. ಸಪೋಸ್ ನಾವೇನಾದ್ರೂ ಮ್ಯಾನ್ಯುವಲ್ ಅದರಲ್ಲಿ ಆಲ್ಟರ್ ಮಾಡಿ ಅದನ್ನ ಅಲ್ಲಿ ಕಂಪ್ಯೂಟರ್ ಅಲ್ಲಿ ರನ್ ಮಾಡಿದ್ರೆ ಅಲ್ಲಿ ಏನು ವೇರಿಯೇಷನ್ ತೋರಿಸ್ತದೆ, ಆಕ್ಸಿಡೆಂಟ್ ಆಗೋದು ಅಥವಾ ಟೂಲ್ ಮುರಿಯೋದು ಪ್ರತಿಯೊಂದು ಕೂಡ ಅದು ತೋರಿಸ್ತದೆ. ಅಂದ್ರೆ ರಿಯಲ್ ಅನ್ನೋ ರೀತಿಯಲ್ಲಿ ತೋರಿಸ್ತದೆ. ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಈಗ. ಸೊ ಇವೆಲ್ಲ ವೆರಿಫಿಕೇಶನ್ ಅಲ್ಲಿ ಟೂಲ್ ಪಾತ್ ಅಲ್ಲಾದ್ರೆ ಏನಾದ್ರು ಎರರ್ ಇದ್ರೆ ಡಿಟೆಕ್ಟ್ ಮಾಡುತ್ತೆ. ಟೂಲ್ ಏನಾದ್ರು ಎಲ್ಲಾದ್ರೂ ಬಡಿತದೆ, ರ್ಯಾಪಿಡ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಏನು
ಈ ಟೂಲ್ ಏನಿದೆಯಲ್ಲ ರ್ಯಾಪಿಡ್ ಅಲ್ಲಿ ಬರುತ್ತೆ, ರ್ಯಾಪಿಡ್ ಅಲ್ಲಿ ಹೋಗುತ್ತೆ. ಅಲ್ಲಿ ಏನಾದರೂ ಯಾವ್ದಾದ್ರು ಪಾರ್ಟಿಗೆ ಒಂದು ಟಚ್ ಆಗಿ ಆಕ್ಸಿಡೆಂಟ್ ಆಗುತ್ತೋ ಅದು ಎಲ್ಲವನ್ನು ಕೂಡ ಗಮನಿಸ್ತದೆ. ಟೂಲ್ ಜಾಮೆಟ್ರಿಯನ್ನು ವೆರಿಫೈ ಮಾಡ್ತದೆ. ಎಲ್ಲ ಆದ್ಮೇಲೆ ಪ್ರೊಸೆಸಿಂಗ್ ಬಂದು ಇದನ್ನ ಪ್ರೋಗ್ರಾಮ್ ಅನ್ನ ನಾವಿಲ್ಲಿ ಡೌನ್ಲೋಡ್ ಮಾಡಿ ಕಂಪ್ಯೂಟರ್ ಫೀಡ್ ಮಾಡ್ತೇವೆ. ಆಮೇಲೆ ಏನ್ ಮಾಡ್ತದೆ ಸಿ ಎನ್ ಸಿ ಮಷಿನ್ ವರ್ಕ್ ಆಗುತ್ತೆ. ವರ್ಕ್ ಆಗಿ ಇಲ್ಲಾದ್ರೂ ಹೆಚ್ಚು ಕಡಿಮೆ ಇದ್ರೆ ನಾವು ಪ್ರೋಗ್ರಾಮ್ ಕರೆಕ್ಷನ್ ಮಾಡ್ತೇವೆ. ಇಲ್ಲೇ ಕ್ಯಾಮ್ ಮುಖಾಂತರ ಕರೆಕ್ಷನ್ ಮಾಡಿ ಹಾಕಿ ಆವಾಗ ಫಿನಿಶ್ ಪ್ರಾಡಕ್ಟ್ ಹೊರಗೆ ಬರುತ್ತೆ. ಇದು CNC CIM ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ. ಇದು CNC ಸಂಬಂಧಪಟ್ಟಂಗೆ. ಇಲ್ಲಿದೆ ನೋಡ್ರಿ, ಇದು NC ಮಷಿನ್ಗೆ, ಇದು ಕನ್ವೆನ್ಷನಲ್ ಮಷಿನ್. ಈಗ ನೋಡಿ ಕನ್ವೆನ್ಷನಲ್ ಮಷಿನ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡ್ರಿ. ಕನ್ವೆನ್ಷನಲ್ ಮತ್ತು CNCಗೆ the CNC machine tools are basically built in the same way as conventional machine tools. The difference lies in the fact that machine components relevant for turning and milling process are controlled by computers. ಇಲ್ಲಿ ಬೇಸಿಕಲಿ ಆ ಎರಡು ಮಷೀನ್ಗಳು ಬೇಸಿಕಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದೇ ರೀತಿ ಇರ್ತಾವೆ. ಆದರೆ ಕನ್ವೆನ್ಷನಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ, ಪರ್ಸನ್ಸ್ ಕಂಟ್ರೋಲ್ ಮಾಡ್ತಾರೆ. ಬಟ್ CNC ಅಲ್ಲಿ ಕಂಪ್ಯೂಟರ್ ಎಲ್ಲಾ ಪ್ರೊಸೆಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನೋಡ್ರಿ, ಕನ್ವೆನ್ಷನಲ್ಗೂ ಮತ್ತು CNC ಇರ್ತಕ್ಕಂಥ ಡಿಫ್ರೆನ್ಸ್ಗಳು, ಫಂಕ್ಷನಲ್ ಡಿಫ್ರೆನ್ಸ್ ಏನ್ ನೋಡ್ರಿ. ಎಂಟ್ರಿ ಕನ್ವೆನ್ಷನಲ್ ಮಷಿನ್ ಟೂಲ್ಗೆ a qualified worker manually adjusts the machine tool according to the drawing, clamps the raw part as well as the tool and align them. ನೋಡ್ರಿ, ಇಲ್ಲಿ ಕನ್ವೆನ್ಷನಲ್ಲಿ ಪ್ರತಿಯೊಂದು ಕೆಲಸನೂ ವರ್ಕರೇ ಮಾಡ್ತಾನೆ, ಕೆಲಸಗಾರ ಸ್ಕಿಲ್ಡ್ ಆಪರೇಟರೇ ಮಾಡ್ತಾನೆ. ಆದರೆ CNC ಯಲ್ಲಿ NC ಮಷಿನ್ ನಲ್ಲಿ ಏನಾಗುತ್ತೆ, the NC program is transmitted to the NC control using the punch card. ಇಲ್ಲಿ ಮನುಷ್ಯ ಮಾಡ್ತಕ್ಕಂಥ ಕೆಲಸನ ಟೇಪ್ ರೀಡರ್ ಮುಖಾಂತರ, ಮನುಷ್ಯ ಎಲ್ಲ ಟೇಪ್ ಇರ್ತದಲ್ಲ ಅದು ಮಾಡುತ್ತೆ. ಅದು ಇದನ್ನ ಏನದ ಆ ಟೇಪಲ್ಲಿ ನಾವು ಪ್ರೋಗ್ರಾಮ್ ಮಾಡಿರ್ತೇವಲ್ಲ ಆ ಪ್ರೋಗ್ರಾಮ್ ಅನ್ನ ಮಷಿನ್ ರೀಡ್ ಮಾಡಿ ತನ್ನಷ್ಟಕ್ಕೆ ತಾನೇ ರನ್ ಆಗುತ್ತೆ. ಇಲ್ಲಿ CNC ಅಲ್ಲಿ ಏನಾಗುತ್ತೆ, NC programs can be entered into the CNC control either using a keyboard, disks or data interface. Several NC programs are stored in an internal storage, whereby modern controls also use the hard disk. ಇಲ್ಲಿ NC ಅಲ್ಲಿ ಟೇಪ್ ರೀಡರ್ ಮುಖಾಂತರ ಇದು ಮಾಡ್ತಾರೆ. ಅಲ್ಲಿ ಮ್ಯಾನ್ಯುವಲ್ ಇನ್ಪುಟ್ ನಾವು ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಯಾವುದೇ ರೀತಿ ಕೀಸ್ ಯಾವುದು ಇರಲ್ಲ. ಇದೇನೇ ಇದ್ರು ಟೇಪ್ ರೀಡರ್ ಇದು ಮಾಡ್ಬೇಕಾದ್ರೆ ಮೊದಲು ಒಂದು ಕಂಪ್ಯೂಟರ್ ಅಲ್ಲಿ ಇದು ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ಕೊಂಡು ಅದನ್ನ ತಗೊಂಡ್ಬಂದು ಇದು ಮಾಡ್ಬೇಕು NC ಸಿಸ್ಟಮ್ ಅಲ್ಲಿ. ಬಟ್ ಇಲ್ಲಿ CNC ಅಲ್ಲಿ ಕಂಪ್ಯೂಟರ್ ಇರುತ್ತೆ, ಕೀಬೋರ್ಡ್ಸ್ ಇರ್ತಾವೆ, ಎಲ್ಲ ಇರ್ತವೆ. ಅಲ್ಲೇ ನಾವು ಪ್ರೋಗ್ರಾಮ್ ಅನ್ನ ಫೀಡ್ ಮಾಡ್ಬೋದು, ಪ್ರೋಗ್ರಾಮ್ ಅನ್ನ ಅಲ್ಟರ್ ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ಅಲ್ಲಿ ಮಷಿನ್ ನಲ್ಲೇ ಮಾಡಬಹುದು. ನೆಕ್ಸ್ಟ್ ನೋಡಿ, the qualified worker manually sets the machining values, number of rotations, feed and controls the machine using the hand wheels. ಇಲ್ಲಿ ಪ್ರತಿಯೊಂದು ಮಷಿನಿಂಗ್ ಆಕ್ಟಿವಿಟಿಯನ್ನ ಆಪರೇಟರೇ ಕಂಟ್ರೋಲ್ ಮಾಡ್ತಾನೆ, ಯಾವುದರಲ್ಲಿ, ಕನ್ವೆನ್ಷನಲ್ ಮಷಿನ್. ಆದರೆ NC ಮಷಿನ್ ನಲ್ಲಿ ಏನಾಗುತ್ತೆ ನೋಡಿ, the NC control processes the path and feed information of the NC program and passes the corresponding control signals to the component of the NC machine. ಇಲ್ಲಿ NC machine ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಪ್ರೋಗ್ರಾಮ್ ಏನಿರ್ತಲ್ಲ ಆ ಪ್ರೋಗ್ರಾಮ್ ಅನ್ನ ಪ್ರೊಸೆಸ್ ಮಾಡಿ ಆ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡುತ್ತೆ, ಯಾವ್ಯಾವ ಪಾರ್ಟ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು ಅದು ಸಿಗ್ನಲ್ ಮುಖಾಂತರ ಕೊಡ್ತದ. ಆ ಸಿಗ್ನಲ್ ಮುಖಾಂತರ ಇದು ಎಲೆಕ್ಟ್ರಿಕಲ್ ಸಿಗ್ನಲ್ ಹೋದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೋಟಾರ್ಸು ಡ್ರೈವ್ಸ್ ಎಲ್ಲ ಆಕ್ಟಿವ್ ಆಗಿ ಮೂವ್ಮೆಂಟ್ಗಳು ಆಗ್ತವೆ ಇಲ್ಲಿ ಈ ಒಂದು NC ಸಿಸ್ಟಮ್ ಅಲ್ಲಿ.
CNC ಅಲ್ಲಿ ಏನಾಗುತ್ತೆ, ದಿ ಮೈಕ್ರೋ ಕಂಪ್ಯೂಟರ್ ಇಂಟಗ್ರೇಟೆಡ್ ಇನ್ ದ CNC control and the corresponding software take over all control functions of the CNC machine. Hereby internal storage are used for program and subprogram machine data, tool and components values, compensation values and fixed and free cycles. Frequently error monitoring software is integrated in the ಕಂಟ್ರೋಲ್. ಈ ಕಂಟ್ರೋಲ್ CNC ಅಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಪ್ರತಿಯೊಂದು ಇಂಟಿಗ್ರೇಟೆಡ್ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಸೈಕಲ್ಸ್ ಇರ್ತಾವ, ಫಿಕ್ಸ್ಡ್ ಸೈಕಲ್ಸ್. ಒಂದೊಂದು ಆಪರೇಷನ್ ಪದೇ ಪದೇ ಮಾಡ್ತಾವ. ಫಾರ್ ಎಕ್ಸಾಂಪಲ್ ಡ್ರಿಲ್ಲಿಂಗ್ ಇರ್ಬೋದು, ಟ್ಯಾಪಿಂಗು, ರೀಮಿಂಗು, ಬೋರಿಂಗು, ಇಂಥವಕ್ಕೆ ಮೊದಲೇ ಮಷೀನಲ್ಲಿ ಫೀಡ್ ಮಾಡಿರ್ತಕ್ಕಂಥ ಸೈಕಲ್ಸ್ ಇರ್ತಾವೆ. ಅದರಲ್ಲಿ 6 ಪ್ಯಾರಾಮೀಟರ್ನ ನಾವು ಫೀಡ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಆಗಿ ಆ ಡ್ರಿಲ್ಲಿಂಗ್ ಇರ್ಬೋದು, ರೀಮಿಂಗ್ ಇರ್ಬೋದು ಅದನ್ನ ಮಾಡ್ತೀನಿ. ಉದ್ದಕ್ಕೆ ಪ್ರೋಗ್ರಾಮ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಡ್ರಿಲ್ಲಿಂಗ್ ಹೋಗ್ಬೇಕು, ಮೇಲೆ ಬರ್ಬೇಕು, ಮತ್ತೆ ಹೋಗ್ಬೇಕು, ಮೇಲೆ ಬರ್ಬೇಕು, ಈ ತರ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಕ್ಕಂಥ ಅವಶ್ಯ ಇಲ್ಲ. ಕೆಲವೊಂದು 6 ಪ್ಯಾರಾಮೀಟರ್ ಇರ್ತಾವ. 6 ಪ್ಯಾರಾಮೀಟರ್ ಒಂದು 4-5 ಪ್ಯಾರಾಮೀಟರ್ ಇರ್ತಾವು. ಅವನ್ನಷ್ಟು ನಾವು ಫೀಡ್ ಮಾಡಿದ್ರೆ ಸಾಕು, ಈ ಒಂದು ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲವೂ ಪ್ರೋಗ್ರಾಮ್ ಆಗಿಬಿಡುತ್ತೆ. ಅಂತ ಒಂದು ಸಿಸ್ಟಮ್ ಇರುತ್ತೆ. ಇಲ್ಲಿ ಮ್ಯಾನ್ಯುವಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಬೋದು. ಅದನ್ನ 108 ಪ್ರೋಗ್ರಾಮ್ಗಳನ್ನು ನಾವು ಎಷ್ಟು ಬೇಕಷ್ಟು ಪ್ರೋಗ್ರಾಮ್ ಅನ್ನು ಮಾಡಿ ಅಲ್ಲಿ ಸೇವ್ ಮಾಡ್ಬೋದು, ಪ್ರೊಸೆಸ್ ಮಾಡ್ಬೋದು, ಸಿಮ್ಯುಲೇಟ್ ಮಾಡ್ಬೋದು. ಯಾವ ರೀತಿ ಟೂಲ್ ಮೂವ್ಮೆಂಟ್ ಆಗ್ತದೆ ಅದು ಪ್ರತಿಯೊಂದನ್ನು ನಾವು ಈ ಒಂದು ಸಿಸ್ಟಮ್ ಅಲ್ಲಿ ನೋಡಬಹುದು. ಇನ್ನು ಈ ಕನ್ವೆನ್ಷನಲ್ NC ಮತ್ತು CNC ಮಷಿನ್ಗಳಲ್ಲಿ ಡೈಮೆನ್ಷನ್, ವರ್ಕ್ ಪೀಸಿನ ಡೈಮೆನ್ಷನ್ ಕಂಟ್ರೋಲ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಈ ಕನ್ವೆನ್ಷನಲ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದು ಡೈಮೆನ್ಷನ್ ಅನ್ನ ನಾವು ಆ ವರ್ಕರ್, ಸ್ಕಿಲ್ಡ್ ಆಪರೇಟರ್ ಅದನ್ನ ಮೇಜರ್ ಮಾಡಬೇಕಾಗತ್ತೆ. ವರ್ಕ್ ಪೀಸ್ ಅನ್ನ ಮೇಜರ್ ಮಾಡಿ ಅವನೇನ್ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ. ಇಲ್ಲಿ ದ ಕ್ವಾಲಿಫೈಡ್ ವರ್ಕರ್ ಮ್ಯಾನ್ಯುವಲಿ ಮೆಜರ್ಸ್ ಅಂಡ್ ವೆರಿಫೈಸ್ ದಿ ಡೈಮೆನ್ಷನ್ಸ್ ಆಫ್ ದಿ ವರ್ಕ್ ಪಾರ್ಟ್ ಅಂಡ್ ಇಫ್ ದ ನೆಸೆಸರಿ ಮಸ್ಟ್ ರಿಪೀಟ್ ದಿ ಮಷಿನಿಂಗ್ ಪ್ರೊಸೆಸ್. ಅಲ್ಲೇನಾದ್ರೂ ವೇರಿಯೇಷನ್ ಇತ್ತಂದ್ರೆ ಅವನೇನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಮತ್ತೊಮ್ಮೆ ರಿವರ್ಕ್ ಮಾಡ್ತಾನೆ. ಅಂದ್ರೆ ಪ್ರತಿ ಸಲಾನು ಡೈಮೆನ್ಷನ್ ಎಷ್ಟಿದೆ ಅಂತ ವರ್ನಿಯರ್ ಕ್ಯಾಲಿಪರು ಅಥವಾ ಮೈಕ್ರೋಮೀಟ್ರು, ಡೆಪ್ತ್ ಗೇಜು, ಪ್ರತಿಯೊಂದನ್ನು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ ಅವನು ಎನ್ಶೂರ್ ಮಾಡ್ಕೋತಾನೆ. ಆದರೆ ಇಲ್ಲಿ NC ಸಿಸ್ಟಮ್ ಅಲ್ಲಿ ಏನಾಗುತ್ತೆ, NC ಸಿಸ್ಟಮ್ ಅಲ್ಲಿ ಏನಿರುತ್ತೆ, ಒಂದು ಫೀಡ್ಬ್ಯಾಕ್ ಇರುತ್ತೆ. ಅಲ್ಲಿ ಏನಾಗ್ತಾ ಇದೆ, ಮೋಟರ್ ಎಷ್ಟು ಮೂವ್ಮೆಂಟ್ ಆಯ್ತು, ಟೇಬಲ್ ಎಷ್ಟು ಮೂವ್ಮೆಂಟ್ ಆಯ್ತು, ಟೂಲ್ ಎಷ್ಟು ಮೂವ್ಮೆಂಟ್ ಆಯ್ತು, ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಮಾನಿಟರ್ ಆಗುತ್ತೆ. ಅಲ್ಲಿ ಸೆನ್ಸರ್ ಇರ್ತಾವೆ, ಪ್ರತಿಯೊಂದು ಮಾನಿಟರ್ ಆಗುತ್ತೆ. ಆ ಫೀಡ್ಬ್ಯಾಕ್ ಹೋಗುತ್ತೆ. ಅದ್ರ ಪ್ರಕಾರ ಏನಾಗುತ್ತೆ, ಪ್ರತಿಯೊಂದು ಮೂವ್ಮೆಂಟ್ ಆಗಿ ಕರೆಕ್ಟ್ ಡೈಮೆನ್ಷನ್ಗೆ ಏನಾಗುತ್ತೆ, ಪಾರ್ಟು ಮ್ಯಾನುಫ್ಯಾಕ್ಚರಿಂಗು ಆಗುತ್ತೆ. ಇಲ್ಲಿ ಸರ್ವೋ ಮೋಟರ್ಸ್ ಇರೋದ್ರಿಂದ ಎಕ್ಸಾಕ್ಟ್ ಆಗಿ ಸ್ಟಾಪ್ ಆಗ್ತಾವೆ. ಎಕ್ಸಾಕ್ಟ್ ಆಗಿ ರೊಟೇಷನಲ್ ಎಷ್ಟು ಡಿಗ್ರಿ ಬೇಕು ಅಷ್ಟು ಡಿಗ್ರಿಗೆ ರೊಟೇಟ್ ಆಗಿ ಸ್ಟಾಪ್ ಆಗ್ತಕ್ಕಂಥ ಒಂದು ಫೆಸಿಲಿಟಿ ಇರೋದ್ರಿಂದ ಇಲ್ಲಿ ಪ್ರತಿಯೊಂದು ಸೆನ್ಸರ್ ಮುಖಾಂತರ ವಾಪಸ್ಸು ಮಷಿನ್ಗೆ ರಿಫ್ಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ, ಪ್ರೊಸೆಸಿಂಗ್ ಇದರಿಂದ ಹೋಗೋದ್ರಿಂದ ಪ್ರತಿಯೊಂದು ಕಂಟ್ರೋಲ್ ಆಗಿ ಕರೆಕ್ಟ್ ಆಗಿ ಡೈಮೆನ್ಷನ್ ಬರುತ್ತೆ. ಇಲ್ಲಿ ಪದೇ ಪದೇ ನಾವು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿ ಚೆಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು NC ಮಷೀನ್ ಅಲ್ಲಿ, CNC ಮಷೀನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಈ ಒಂದು NC ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಇದ್ರ ಜೊತೆಗೆ ಇಲ್ಲಿ ವರ್ಕ್ ಪೀಸು ನಾವು ಪ್ರೊಡಕ್ಷನ್ ಮಾಡ್ತಾ ಇರುವಾಗನೇ ಪ್ರೊಡಕ್ಷನ್ ಇಲ್ಲಿ ಕೂಡ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕಂಟಿನ್ಯೂಸ್ ಆಗ್ತಾ ಇರುತ್ತೆ, ಫೀಡ್ಬ್ಯಾಕ್ ಬರ್ತಾ ಇರುತ್ತೆ ಮಷಿನ್ ಇದಕ್ಕೆ ಅದಕ್ಕೆ ಮಷಿನ್ ಕಂಟ್ರೋಲ್ ಯೂನಿಟ್ಗೆ. ಅಲ್ಲಿ ಏನಾದರೂ ವೇರಿಯೇಷನ್ ಆದರೆ, ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಆದರೆ ಮತ್ತೆ ಅದರಷ್ಟಕ್ಕದೇ ರೆಕ್ಟಿಫೈ ಮಾಡ್ಕೊಂಡು ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ನಾವು ಕಾಂಪೋನೆಂಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಮಷಿನ್ ರನ್ ಆಗ್ತಾ ಇರುವಾಗೆ ಇನ್ನೊಂದು ಪಾರ್ಟ್ ಪ್ರೋಗ್ರಾಮ್ ಅನ್ನ ಮಾಡಬಹುದು, ಅದನ್ನ ಟೆಸ್ಟ್ ಮಾಡಬಹುದು. ಅಂದ್ರೆ ಸಿಮ್ಯುಲೇಷನ್ ಆ ರೀತಿ ಮಾಡ್ಕೊಂಡು ಟೆಸ್ಟ್ ಮಾಡಬಹುದು. ಇನ್ನೊಂದು ಬೇರೆ ಪ್ರೋಗ್ರಾಮ್ ಮಾಡಿ ಮಾಡ್ಬೋದು. ಮಷಿನ್ ತನ್ನ ಪಾಡಿ ತಾನು ವರ್ಕ್ ಆಗ್ತಾ ಇರ್ತದೆ. ಇನ್ನೊಂದು ಕೂಡ ನಾವೇನ್ ಮಾಡೋದು, ವರ್ಕ್ ಮಾಡ್ತಾ ಇರುವಾಗ ಟೆಸ್ಟ್ ಅಂಡ್ ಆಪ್ಟಿಮೈಸ್ ದ ನ್ಯೂ NC ಪ್ರೋಗ್ರಾಮ್, ಮತ್ತೊಂದು NC ಪ್ರೋಗ್ರಾಮ್ ಅನ್ನು ಮಾಡಿ ಅದನ್ನ ಟೆಸ್ಟ್ ಮಾಡ್ತಾ ಇರ್ಬೋದು. ಮಷಿನ್ ಮಾತ್ರ ಅದರ ಪಾಡಿಗೆ ಅದು ಬೇರೆ ಒಂದು ಕಾಂಪೋನೆಂಟ್ ಅನ್ನ ಮಾಡ್ತಾ ಇರುತ್ತೆ.
ಈಗ ನಾವು ಕನ್ವೆನ್ಷನಲ್ ಮಷಿನ್ಗೆ ಏನೇನು ಅತಿ ಇಂಪಾರ್ಟೆಂಟು ಮತ್ತು CNC ಏನೇನು ಅತಿ ಇಂಪಾರ್ಟೆಂಟು ಅನ್ನೋದನ್ನ ನೋಡೋಣ. ನೋಡ್ರಿ ಇಲ್ಲಿ ಕನ್ವೆನ್ಷನಲ್ ಮಷಿನ್ಗೆ ಕಣ್ಣಿಂದ ನಾವು ನೋಡ್ತಾ ಇರಬೇಕು ಟೂಲ್ ಕರೆಕ್ಟಾಗಿ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅಂತ. ಕೈಯಿಂದ ಫೀಡ್ ಕೊಡ್ತಾ ಇರಬೇಕು, ಫೀಡ್ ರೊಟೇಷನ್. ಆಮೇಲೆ ಬ್ರೇನು ಕೂಡ ಕೆಲಸ ಮಾಡ್ತಾ ಇರಬೇಕು. ಸ್ಕಿಲ್ ಇರಬೇಕು ನಮಗೆ ಎಲ್ಲ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ, ಟೂಲ್ ಲೋಡ್ ಮಾಡಲಿಕ್ಕೆ, ಟೈಟ್ ಮಾಡಲಿಕ್ಕೆ, ವರ್ಕ್ ಪೀಸ್ ಲೋಡ್ ಮಾಡಲಿಕ್ಕೆ, ಟೈಟ್ ಮಾಡಲಿಕ್ಕೆ, ಕರೆಕ್ಟಾಗಿ ಪ್ರತಿಯೊಂದನ್ನು ನಾವು ಟ್ರೂ ಮಾಡಲಿಕ್ಕೆ ಇರ್ಬೋದು, ಸೆಟ್ ಮಾಡಲಿಕ್ಕೆ, ಪ್ರತಿಯೊಂದಕ್ಕೂ ಸ್ಕಿಲ್ ಬೇಕಾಗುತ್ತೆ. ಅಂದರೆ ಇಲ್ಲಿ 100% ಆಪರೇಟರ್ ಮೇಲೆ ಡಿಪೆಂಡ್ ಇರುತ್ತೆ. ಪ್ರತಿಯೊಂದು ಕೆಲಸನೂ ಕೂಡ ಆಪರೇಟರ್ ಮೇಲೆ ಡಿಪೆಂಡ್ ಇರುತ್ತೆ. ಯಾವುದರಲ್ಲಿ? ಕನ್ವೆನ್ಷನಲ್ ಇದರಲ್ಲಿ. ಆದರೆ CNC ಅಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಪ್ರೋಗ್ರಾಮ್ ಇರುತ್ತೆ, ಆಲ್ರೆಡಿ ಮಾಡಿರ್ತಕ್ಕಂಥ ಪ್ರೋಗ್ರಾಮು. ಆ ಪ್ರೋಗ್ರಾಮ್ ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ, ಮಷಿನ್ ಕಂಟ್ರೋಲ್ ಯೂನಿಟ್. ಮಷಿನ್ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಆ ಪ್ರೋಗ್ರಾಮನ್ನು ಪ್ರೊಸೆಸ್ ಮಾಡಿ ಮೋಟಾರ್ಗೆ ನೀನು ಇಷ್ಟು ರೊಟೇಷನ್ ಆಗಬೇಕು, ಇಷ್ಟು ನಂಬರ್ ಆಫ್ ರೊಟೇಷನ್ ಹೇಳ್ತದೆ, ಅದು ಅಷ್ಟು ಆಗುತ್ತೆ. ಆ ಮೋಷನ್ ಕಂಟ್ರೋಲ್ ಹೋಗುತ್ತೆ. ಅಲ್ಲಿಂದ ಮುಂದೆ ಏನಾಗುತ್ತೆ? ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ, ಇದು ಹೋಗಿದೆಯೋ ಇಲ್ಲ ಅಂತೇಳಿ. ಅದೇನು ಟೇಬಲ್ ಇರ್ಬೋದು, ಟೂಲ್ ಇರ್ಬೋದು, ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸು ಮೂವ್ಮೆಂಟ್ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ಮೆಜರ್ಮೆಂಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ವಾಪಸ್ಸು ಅದು ಫೀಡ್ಬ್ಯಾಕು ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ. ಹೌದು, ಇದು ಮೂವ್ಮೆಂಟ್ ಆಗಿದೆ, ಆದರೆ ಆಗಿದೆ ಅಂತ ಹೋಗುತ್ತೆ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೋಗುತ್ತೆ. ಆಗಿಲ್ಲ ಅಂತ ಹೋಗ್ತಂದ್ರೆ ಮತ್ತೆ ಅದು ಕರೆಕ್ಷನ್ ಮಾಡಿಕೊಂಡು ಮತ್ತೆ ಮೋಟ್ರಿಗೆ ಸಿಗ್ನಲ್ ಕಳಿಸ್ತದೆ, ಮತ್ತೆ ಮೋಷನ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಮತ್ತೆ ಎಸ್ ಅಂದಾಗ ಆ ಆಪರೇಷನ್ ಕಂಪ್ಲೀಟ್ ಆಗುತ್ತೆ. ಇದು CNC ಅಲ್ಲಿ ಇಂಪಾರ್ಟೆಂಟು ಪ್ರೋಗ್ರಾಮು, ಕಂಟ್ರೋಲ್ ಯೂನಿಟ್. ಇಲ್ಲಿ ಇಂಪಾರ್ಟೆಂಟ್ ಏನು? ಪೂರ್ತಿ ಮನುಷ್ಯಂದು ಐ, ಹ್ಯಾಂಡ್ಸ್, ಬ್ರೈನ್ ಅಂಡ್ ಸ್ಕಿಲ್ ಎಲ್ಲವೂ ಕೂಡ ಈ ಕನ್ವೆನ್ಷನಲ್ ಇದರಲ್ಲಿ ಬಹಳ ಇಂಪಾರ್ಟೆಂಟು. ಸೊ ಇಲ್ಲಿ CNC ಮಷಿನ್ಗೆ ನೋ ಸ್ಕಿಲ್ ಈಸ್ ರಿಕ್ವೈರ್ಡ್ ಫಾರ್ ಆಪರೇಟಿಂಗ್ CNC ಮಷಿನ್. ಈ ಒಂದು ಕನ್ವೆನ್ಷನಲ್ ಮಷಿನ್ಗೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಸ್ಕಿಲ್ ಇದ್ರೂ ಕೂಡ CNC ಅನ್ನು ಆಪರೇಟ್ ಮಾಡಬಹುದು. ಇದು ನಿಮಗೆ ನೆನಪಿರಬೇಕು. CNC ಕಲ್ತಾನಂದ್ರೆ ಅವನೇನು ದೊಡ್ಡದಲ್ಲ. ಆಕ್ಚುಲಿ ಯಾರಿಗೆ ಪಕ್ಕಾ ಕನ್ವೆನ್ಷನಲ್ ಮಷಿನ್, ಮಾಮೂಲಿ ಆರ್ಡಿನರಿ ಮಷಿನ್ಗಳನ್ನ ಪಕ್ಕಾ ಆಪರೇಟ್ ಮಾಡ್ಲಿಕ್ಕೆ ಬರುತ್ತೋ, ಅದರಲ್ಲಿ ಕರೆಕ್ಟ್ ಡೈಮೆನ್ಷನ್ಗಳಿಗೆ ವರ್ಕ್ ಪೀಸನ್ನ ಮಾಡ್ಲಿಕ್ಕೆ ಬರುತ್ತೋ, ಕಟಿಂಗ್ ಮಾಡಿ ಪ್ರೊಸೆಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಯಾರಿಗೆ ಬರುತ್ತೋ ಅವನು ಮಾತ್ರ CNC ಅನ್ನ ಬಹಳ ಈಸಿಯಾಗಿ ಆಪರೇಟ್ ಮಾಡ್ಬೋದು. ಅದರಲ್ಲಿ ಏನಂತ ಬ್ರಹ್ಮವಿದ್ಯೆ ಇಲ್ಲ. ನೋಡ್ರಿ, ಕನ್ವೆನ್ಷನಲ್ ಮಷಿನ್ ಈ ರೀತಿ ಇರುತ್ತೆ. ಇಲ್ಲಿ ಟೇಬಲ್ ಮೂವ್ಮೆಂಟ್ ಇರ್ಬೋದು, ಸ್ಪಿಂಡಲ್ ಮೂವ್ಮೆಂಟ್ ಇರ್ಬೋದು, ಪ್ರತಿಯೊಂದನ್ನು ನೀವು ಮ್ಯಾನ್ಯುವಲ್ ಟೇಬಲ್ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಹ್ಯಾಂಡ್ ವೀಲ್ ಅನ್ನ ರೋಟೇಟ್ ಮಾಡಬೇಕು. ಹ್ಯಾಂಡ್ ವೀಲ್ ಅಲ್ಲಿ ಡೈಲ್ ಇರುತ್ತೆ. ಆ ಡೈಲ್ ಮುಖಾಂತರ ಏನು ಮಾಡ್ತೀರಾ ನೀವು? ಎಷ್ಟು mm ಹೋಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಡೈಲ್ ಮೇಲೆ ರೀಡಿಂಗ್ಸ್ ಇರ್ತದೆ, ಮಾರ್ಕಿಂಗ್ ಇರುತ್ತೆ. ಆ ಮಾರ್ಕಿಂಗ್ ಅನ್ನು ನೋಡಿ ಎಷ್ಟು ಹೋಯ್ತು, ಎಷ್ಟು ಇದು ಆಯ್ತು ಅಂತ ಎಷ್ಟು ಮೂವ್ಮೆಂಟ್ ಆಯ್ತು ಟೇಬಲ್ ಅನ್ನೋದನ್ನ ನೀವು ಅಂದಾಜು ಮಾಡ್ತೀರಾ. ಇಲ್ಲಿ ಕೂಡ ಲೀಡ್ ಸ್ಕ್ರೂ ಇರುತ್ತೆ, ನಟ್ ಇರುತ್ತೆ. ಇದು ಹ್ಯಾಂಡ್ ವೀಲ್ ಅನ್ನು ರೋಟೇಟ್ ಮಾಡಿದಾಗ ಲೀಡ್ ಸ್ಕ್ರೂ ರೋಟೇಟ್ ಆಗುತ್ತೆ. ಲೀಡ್ ಸ್ಕ್ರೂ ಫಿಕ್ಸ್ ಇರುತ್ತೆ, ಎರಡು ಇದ್ರ ಪಾಯಿಂಟ್ಗಳ ಮಧ್ಯೆ ಫಿಕ್ಸ್ ಇದ್ದು ಅಲ್ಲೇ ರೋಟೇಟ್ ಆಗ್ತಿರುತ್ತೆ. ಆದರೆ ಇದಕ್ಕೆ ನಟ್ ಕನೆಕ್ಟ್ ಆಗುತ್ತೆ, ನಟ್ಗೆ ಟೇಬಲ್ ಕನೆಕ್ಟ್ ಆಗುತ್ತೆ. ಸೊ ಲೀಡ್ ಸ್ಕ್ರೂ ರೋಟೇಟ್ ಆದಾಗ ನಟ್ ಏನಾಗುತ್ತೆ? ಇದು ಫ್ರಂಟ್ ಟು ಬ್ಯಾಕು ಮೂವ್ಮೆಂಟ್ ಆಗುತ್ತೆ. ಅವಾಗ ಟೇಬಲ್ ಕೂಡ ಅದರ ಜೊತೆಗೆ ಮೂವ್ಮೆಂಟ್ ಆಗುತ್ತೆ. ಈ ಸ್ಪಿಂಡಲ್ ಅನ್ನ ಕೂಡ ನೀವೇ RPM ಸೆಟ್ ಮಾಡಬೇಕು, ಎಷ್ಟು ಬೇಕು ಅಂತಕ್ಕಂಥದ್ದನ್ನ ನೀವೇ ಸೆಟ್ ಮಾಡಬೇಕು. ಫೀಡ್ ಮೂವ್ಮೆಂಟ್ ಅನ್ನು ಕೂಡ ನೀವೇ ಹ್ಯಾಂಡಲ್ ಮಾಡಬೇಕು. ಇದು ಕನ್ವೆನ್ಷನಲ್ ಮಷಿನ್. CNC ಮಷಿನ್ ಅಲ್ಲಿ ನೋಡ್ರಿ, ಇಲ್ಲಿ ಹ್ಯಾಂಡ್ ವೀಲ್ ಬದಲಾಗಿ ಮೋಟರ್ ಬಂದ್ಬಿಡುತ್ತೆ. ಹ್ಯಾಂಡಲ್ ಬದಲಾಗಿ ಮೋಟರ್ ಬರುತ್ತೆ. ಆಸ್ ಯೂಶುವಲ್ ಲೀಡ್ ಸ್ಕ್ರೂ ಇರುತ್ತೆ, ಅದರಲ್ಲಿ ಇಲ್ಲಿ ಬಾಲ್ ಸ್ಕ್ರೂ ಬರುತ್ತೆ. ಇಲ್ಲಿ ಲೀಡ್ ಸ್ಕ್ರೂ ಬದಲಿ ಬಾಲ್ ಸ್ಕ್ರೂ ಬರುತ್ತೆ. ಇದೇ ಸೇಮ್ ಟೆಕ್ನಿಕ್ ಇರುತ್ತೆ. ಆಮೇಲೆ ಪ್ರತಿಯೊಂದು ಕಂಟ್ರೋಲ್ ಇಲ್ಲಿ ಡ್ರೈವ್ ಮೋಟರ್ಲಿಂದ ಕಂಟ್ರೋಲ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಫೀಡ್ಬ್ಯಾಕ್ ಹೋಗುತ್ತೆ. ಈ ಡ್ರೈವ್ ಮೋಟರ್ ಇಲ್ಲಿಂದ ಕಂಪ್ಯೂಟರ್ಲಿಂದ ಇದು ಡ್ರೈವ್ ಮೋಟರ್ಗೆ ಬರುತ್ತೆ ಸಿಗ್ನಲ್ಲು. ಡ್ರೈವ್ ಮೋಟರು ಲೀಡ್ ಸ್ಕ್ರೂ ಅನ್ನ ರೋಟೇಟ್ ಮಾಡುತ್ತೆ. ಈ ಸ್ಕ್ರೂ ರೋಟೇಟ್ ಮಾಡಿದಾಗ ಟೇಬಲ್ ಮೂವ್ಮೆಂಟ್ ಆಗುತ್ತೆ. ಸ್ಲೈಡ್ ಮೂವ್ಮೆಂಟ್ ಆದಾಗ
ಅದ್ರ ಫೀಡ್ಬ್ಯಾಕ್ ಹೋಗುತ್ತೆ ಮತ್ತೆ ಒಳ್ಳೆ ಮಷಿನ್ ಕಂಟ್ರೋಲ್ ಯೂನಿಟ್ಗೆ. ಅದು ಎಷ್ಟು ಬೇಕು ಅಷ್ಟು ಮೂವ್ಮೆಂಟ್ ಆದ್ರೆ ಎಸ್, ಇಲ್ಲಾಂದ್ರೆ ನೋ ಅಂದಾಗ ಮತ್ತೆ ಈ ಮೋಟರು ಮತ್ತೆ ಎಷ್ಟು ಕರೆಕ್ಷನ್ ಇದೆ, ಎಷ್ಟು ಪ್ಲಸ್ ಇದೆಯೋ ಅಷ್ಟು, ಎಷ್ಟು ಬೇಕಾಗಿತ್ತು ರಿಕ್ವೈರ್ಮೆಂಟ್ ಮತ್ತಷ್ಟು ಮೂವ್ ಆಗುತ್ತೆ. ಇದು NC ಮಷಿನ್ ಅಂತ. ಇಲ್ಲಿ ಮುಖ್ಯವಾಗಿ ಕನ್ವೆನ್ಷನಲ್ ಮಷೀನ್ ಮತ್ತು CNC ಮಷೀನ್ ಅಲ್ಲಿ 3 ಡಿಫ್ರೆನ್ಸ್ಗಳು ಬರ್ತಾವು. ಯಾವ ಅಂದ್ರೆ ಮೂಮೆಂಟು, ಫೀಡು ಮತ್ತು ಮೆಜರ್ಮೆಂಟ್. ಈ ಮೂಮೆಂಟು, ಫೀಡು, ಮೆಜರ್ಮೆಂಟು ಯಾವ ರೀತಿ ಕನ್ವೆನ್ಷನಲ್ ಯಾವ ರೀತಿ ಇರುತ್ತೆ, CNC ಅಲ್ಲಿ ಯಾವ ರೀತಿ ಇರುತ್ತೆ ನೋಡೋಣ. ಈಗ ನೋಡ್ರಿ, ಇಲ್ಲಿ ಮೂಮೆಂಟ್ ಕನ್ವೆನ್ಷನಲ್ ಮಷೀನ್ ಅಲ್ಲಿ ಅಕ್ಮಿ ಸ್ಕ್ರೂ ಇರುತ್ತೆ, ಆಗಲೇ ನೋಡಿದ್ರಿ. ಸ್ಕ್ರೂ ಇರುತ್ತೆ, ನಟ್ ಇರುತ್ತೆ, ಅದರ ಮುಖಾಂತರ ನೀವು ಹ್ಯಾಂಡ್ ವೀಲ್ ಅನ್ನ ರೋಟೇಟ್ ಮಾಡ್ತೀರಿ. ರೋಟೇಟ್ ಮಾಡೋ ಮುಖಾಂತರವಾಗಿ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ CNC ಅಲ್ಲಿ ಬಾಲ್ ಸ್ಕ್ರೂ ಇರುತ್ತೆ. ಅಕ್ಮಿ ಸ್ಕ್ರೂ ಬದಲಿ ಬಾಲ್ ಸ್ಕ್ರೂ ಇರುತ್ತೆ. ಆ ಬಾಲ್ ಸ್ಕ್ರೂ ಮುಖಾಂತರ ರೋಟರಿ ಮೋಷನ್ ಇರ್ತಿದ್ದು ರೆಸಿಪ್ರೋಕೇಟಿಂಗ್ ಮೋಷನ್ ಆಫ್ ದಿ ಸ್ಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಫೀಡು ಮ್ಯಾನ್ಯುವಲಿ ಮಾಡ್ತೀವಿ ಕನ್ವೆನ್ಷನಲ್ ಮ್ಯಾನ್ಯುವಲಿ. ಇಲ್ಲಿ ಮೋಟರ್ ಇರುತ್ತೆ, ಫೀಡ್ ಡ್ರೈವ್ಗೂ ಫೀಡ್ಗೂ ಕೂಡ ಮೋಟರ್ ಇರುತ್ತೆ. ಇಲ್ಲಿ ಮೆಜರ್ಮೆಂಟ್ ಅನ್ನು ಮ್ಯಾನ್ಯುವಲ್ ಮಾಡ್ತೀವಿ. ಇಲ್ಲಿ ಅಲ್ಲಿ ಲೀನಿಯರ್ ಸ್ಕೇಲ್ ಇರುತ್ತೆ, ಅಲ್ಲೇ ಇಂಟರ್ನಲ್ ಆಗಿ ಮೆಜರ್ಮೆಂಟ್ ಆಗುತ್ತೆ. ನೋಡ್ರಿ, ಈ ಮೆಜರಿಂಗ್ ಸಿಸ್ಟಮ್ ಯಾವ ರೀತಿ ಇರುತ್ತೆ. ಇದು ಲೀನಿಯರ್ ಮೆಜರಿಂಗ್ ಸಿಸ್ಟಮ್, ಡೈರೆಕ್ಟ್ ಪೊಸಿಷನ್ ಮೆಜರಿಂಗ್. ಇಲ್ಲಿ ಈ ಸ್ಲೈಡ್ ಟೇಬಲ್ ಹೆಂಗ್ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಮೆಜರ್ ಆಗುತ್ತೆ. ಇಲ್ಲೊಂದು ಸ್ಕೇಲ್ ಇರುತ್ತೆ, ಇಲ್ಲಿ ಸೆನ್ಸರ್ ಇರುತ್ತೆ. ಇದು ಸೆನ್ಸರು, ಇದು ಸ್ಕೇಲು. ಅಲ್ಲಿ ಅದ್ರ ಮೇಲೆ ಲೈಟ್ ಪಾಸ್ ಆಗ್ತಾ ಇರುತ್ತೆ ಆ ಸ್ಕೇಲ್ ಮೇಲೆ. ಆ ಪಾಸ್ ಆದಾಗ ಇದು ಇಷ್ಟು ಮೂವ್ಮೆಂಟ್ ಆಯ್ತು ಅಂತ ಮಷಿನ್ ಕಂಟ್ರೋಲ್ ಯೂನಿಟ್ಗೆ ಫೀಡ್ಬ್ಯಾಕ್ ಹೋಗ್ತಾ ಇರುತ್ತೆ. ಇನ್ನೊಂದು ಸಿಸ್ಟಮು ಇಲ್ಲಿ ಇಂಡೈರೆಕ್ಟ್ ಮೆಜರಿಂಗ್, ಇಂಡೈರೆಕ್ಟ್ ಪೊಸಿಷನಿಂಗ್ ಸಿಸ್ಟಮು. ಇದು ಡೈರೆಕ್ಟ್ ಪೊಸಿಷನಿಂಗ್ ಸಿಸ್ಟಮ್. ಇಂಡೈರೆಕ್ಟ್ ಅಲ್ಲಿ ಇಲ್ಲಿ ಏನಿದೆ, ಇಲ್ಲಿ ಸ್ಕೇಲ್ ಫಿಕ್ಸ್ ಆಗಿದೆ, ಇಲ್ಲಿ ಸ್ಕೇಲ್ ಫಿಕ್ಸ್ ಆಗಿಲ್ಲ. ಅದ್ರ ಬದಲಿ ಈ ಲೀಡ್ ಸ್ಕ್ರೂಗೆ, ಈ ಬಾಲ್ ಸ್ಕ್ರೂ ಏನಿದೆಲ್ಲ ಅದರ ಇನ್ನೊಂದು ಬದಿಗೆ ಒಂದು ಡಿಸ್ಕ್ ಇದೆ ನೋಡ್ರಿ. ಡಿಸ್ಕ್, ಪಲ್ಸ್ ಡಿಸ್ಕ್ ಅಂತ ಹೇಳ್ತೇವೆ. ಸೊ ಪಲ್ಸ್ ಡಿಸ್ಕ್ ಅಲ್ಲಿ ಅಲ್ಲೆಲ್ಲಿ ಗ್ರೂವ್ಸ್ ಇದಾವೆ ನೋಡ್ರಿ. ಸೊ ಈ ಗ್ರೂವ್ಸ್ ಮುಖಾಂತರ ಇಲ್ಲಿ ಲೈಟ್ ಪಾಸ್ ಆಗುತ್ತೆ. ಆ ಲೈಟ್ ಪಾಸ್ ಆದಾಗ ಈ ಒಂದು ಗ್ರೂವ್ಗೆ ಇಷ್ಟು mm ಅಂತ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಇಷ್ಟು 0.1 mm, 0.2 mm, 0.01 mm. ಸೊ ಅದು ಫೀಡ್ಬ್ಯಾಕ್ ಕೊಡ್ತಾ ಹೋಗುತ್ತೆ. ಈಗ ಸ್ಲೈಡು ಇಷ್ಟು ಮೂವ್ಮೆಂಟ್ ಆಯ್ತು, ಇಷ್ಟು ಮೂವ್ಮೆಂಟ್ ಆಯ್ತು. ಇದು ಪ್ರತಿಯೊಂದರಲ್ಲಿ ಲೈಟ್ ಪಾಸ್ ಆದಾಗ ಸೆನ್ಸರ್ ಇರ್ತದೆ. ಇದು ಸೆನ್ಸರ್ ಮುಖಾಂತರ ಲೈಟ್ ಪಾಸಿಂಗ್ ಆಗಿ ಅದು ಫೀಡ್ಬ್ಯಾಕ್ ಹೋಗ್ತಾ ಇರ್ತದೆ. ಸೊ ಇಲ್ಲಿ ಮೆಜರಿಂಗ್ ಸಿಸ್ಟಮ್ ಅಲ್ಲಿ ಒಂದು ಲೀನಿಯರು, ಇನ್ನೊಂದು ಡಿಸ್ಕ್ ಟೈಪ್ ಅಂತ ಎರಡು ಇರುತ್ತೆ. ಸೊ ಈಗ ನಾವು CNC ಮಷೀನಿನ ಅಡ್ವಾಂಟೇಜಸ್ ಏನು ಅಂತಕ್ಕಂಥದ್ದನ್ನ ನೋಡ್ಕೊಂಬರೋಣ. ನೋಡ್ರಿ, ಏನೇನು ಅಡ್ವಾಂಟೇಜ್ CNC ಮಷೀನ್ ಅನ್ನ ಯೂಸ್ ಮಾಡೋದ್ರಿಂದ. ಮೊದಲನೇದಾಗಿ ಫ್ಲೆಕ್ಸಿಬಲ್, ಹೈ ಅಕ್ಯುರಸಿ. ಫ್ಲೆಕ್ಸಿಬಲ್ ಆಗಿರುತ್ತೆ ಅಂದ್ರೆ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನಾವು ಆಪರೇಷನ್ಗಳನ್ನು ಮಾಡಬಹುದು. ಎಂಥ ಕಾಂಪ್ಲಿಕೇಟೆಡ್ ಶೇಪ್ ಅನ್ನು ಕೂಡ ಮಾಡಬಹುದು. ಯಾವುದೇ ರೀತಿಯ ಪಾರ್ಟ್ಗಳನ್ನು ಕೂಡ ಒಂದೇ ಮಷೀನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ನೆಕ್ಸ್ಟು ಶಾರ್ಟ್ ಪ್ರೊಡಕ್ಷನ್ ಟೈಮ್. ಇಲ್ಲಿ ಪ್ರೊಡಕ್ಷನ್ ಟೈಮು ಬಹಳ ಶಾರ್ಟ್ ಇರುತ್ತೆ, ಅಗದಿ ಕಡಿಮೆ. ಈ ಕನ್ವೆನ್ಷನಲ್ ಮಷೀನ್ ನಲ್ಲಿ 1 ತಾಸಲ್ಲಿ ಮಾಡೋದನ್ನ CNC ಅಲ್ಲಿ ಕೇವಲ 1 ನಿಮಿಷ ಅಥವಾ ಅರ್ಧ ನಿಮಿಷ, 20-30 ಸೆಕೆಂಡ್ ಅಲ್ಲಿ ಮಾಡಿ ಮುಗಿಸ್ಬೋದು. ಅಷ್ಟೊಂದು ಫಾಸ್ಟ್ ಇರುತ್ತೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. CNC ಅಲ್ಲಿ 1 ತಾಸು, 2 ತಾಸು, 3 ತಾಸು ಗಂಟಲೆ ಮಾಡ್ತಕ್ಕಂಥದ್ದನ್ನ ಇಲ್ಲಿ ಕೇವಲ ಒಂದೇ 1 ನಿಮಿಷದಲ್ಲಿ ಮಾಡಿ ಮುಗಿಸ್ತಕ್ಕಂಥ ಒಂದು ಪಾಸಿಬಿಲಿಟಿ ಬಹಳ ಇದೆ CNC ಅಲ್ಲಿ. ಅಷ್ಟೊಂದು ಇದು ಇರುತ್ತೆ, ಫಾಸ್ಟ್ ಇರುತ್ತೆ. ನೆಕ್ಸ್ಟ್ ನೋಡಿ, ಕಾಂಪ್ಲೆಕ್ಸ್ ಶೇಪ್ಸ್. ಎಷ್ಟೇ ಕಾಂಪ್ಲೆಕ್ಸ್ ಇರಲಿ ಶೇಪ್ಗಳು, ಯಾವುದೇ ರೀತಿಯ ಶೇಪ್ ಇರಲಿ, ಅಂತ ಶೇಪ್ ಅನ್ನ ನಾವು CNC ಮಷೀನ್ ಅನ್ನು ಯೂಸ್ ಮಾಡಿ ಆರಾಮಾಗಿ ಪ್ರೋಗ್ರಾಮಿಂಗ್ ಮುಖಾಂತರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಯಾವುದೇ ಒಂದು ಇದು ಇಲ್ಲ, ಇದಕ್ಕೆ ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ ನೋಡಿ, ಶಾರ್ಟ್ ಸೆಟ್ಟಿಂಗ್ ಟೈಮ್. ಇಲ್ಲಿ CNC ಮಷೀನ್ ಅನ್ನ ಒಂದು ಸಲ ಸೆಟ್ ಮಾಡಬೇಕು, ಸ್ವಲ್ಪ ಇದಾಗುತ್ತೆ ಅದು. ಬಟ್ ಸೆಟ್ಟಿಂಗ್ ಟೈಮ್ ಮಾತ್ರ ಬಹಳ ಕಡಿಮೆ. ಯಾಕಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು CNC ಲೇತ್ ತಗೊಂಡ್ರೆ ಅದರಲ್ಲಿ 8ರಿಂದ 10, 12 ಟೂಲ್ ಸ್ಟೇಷನ್ಸ್ ಇರ್ತಾವೆ ಟರೆಟ್ ಅಲ್ಲಿ. ಒಂದೇ ಟೈಮು ಅಷ್ಟು ಚೆಕ್ ಮಾಡಿಬಿಟ್ರೆ ಬಹಳ ಬೇಗ ಕ್ವಿಕ್ ಆಗಿ ಚೇಂಜ್ ಮಾಡಬಹುದು. ಇವನ್ ನಾವು ಈ ಮಿಲ್ಲಿಂಗ್ ಮಷೀನ್ ಅಲ್ಲಿ ತಗೊಂಡ್ರೆ ಅಲ್ಲಿ ಮ್ಯಾಗ್ಝಿನ್ ಇರುತ್ತೆ, ಟೂಲ್ ಮ್ಯಾಗ್ಝಿನ್ ಅಂತ. ಅಲ್ಲಿ 10, 12, 15, 20, 30 ಟೂಲ್ಗಳನ್ನ ಒಂದೇ ಟೈಮ್ ಲೋಡ್ ಮಾಡಬಹುದು. ಸೊ ಆದ್ದರಿಂದ ಎಲ್ಲ ಸೆಟ್ಟಿಂಗ್ಸ್ ಇರ್ತದೆ, ಎಲ್ಲ ಪ್ರತಿಯೊಂದು ಬಹಳ ಈಸಿಯಾಗಿ ಸೆಟ್ ಮಾಡಬಹುದು. ಅಲ್ಲಿ ಸೆಟ್ಟಿಂಗ್ಸ್ ಟೈಮು ಬಹಳ ಕಡಿಮೆ ತಗೊಳ್ತದೆ.
ನೋ ಸ್ಕಿಲ್ ರಿಕ್ವೈರ್ಮೆಂಟ್, ಸ್ಕಿಲ್ ಮಾತ್ರ ಇಲ್ಲಿ ಇಂಥ ಬಹಳ ಅವಶ್ಯಕತೆ ಇಲ್ಲ ಆಸ್ ಕಂಪೇರ್ ಟು ದಿ ಕನ್ವೆನ್ಷನಲ್ ಮಷಿನ್ಸ್. ನೆಕ್ಸ್ಟ್ ಶಾರ್ಟ್ ಇನ್ಸ್ಪೆಕ್ಷನ್ ಟೈಮ್, ಹೈ ಕ್ವಾಲಿಟಿ ಪ್ರಾಡಕ್ಟ್. ಇಲ್ಲಿ ಪದೇ ಪದೇ ಕನ್ವೆನ್ಷನಲ್ ಮಷಿನ್ ನಲ್ಲಿ ಮಾಡುವ ರೀತಿಯಲ್ಲಿ ಪದೇ ಪದೇ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಲೋ ಕಾಸ್ಟ್, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗಿದೆ. ಇನಿಷಿಯಲ್ ಕಾಸ್ಟ್ ಹೈ ಇರುತ್ತೆ, ಆದರೆ ಪ್ರತಿಯೊಂದು ಇದಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಆಗ್ತಾ ಬರುತ್ತೆ ಪರ್ ಪೀಸ್ ಕಂಪೇರ್ ಮಾಡಿದ್ರೆ. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇನಿಷಿಯಲ್ ಕಾಸ್ಟ್ ಬಹಳ ಹೈ ಇರುತ್ತೆ ಮಷೀನ್ದು. ಕಾಂಪ್ಲಿಕೇಟೆಡ್ ಮೇಂಟೆನೆನ್ಸ್ ಒಂದೇನಾದ್ರೂ ಸಣ್ಣ ಪಾರ್ಟ್ ಏನಾದ್ರೂ ಆದ್ರೂ ಮಷೀನ್ ಫುಲ್ ನಿಂತು ಬಿಡ್ತದೆ. ಒಂದು ಸೆನ್ಸರ್ ಹೋಯ್ತು, ಏನೋ ಒಂದು ಸಣ್ಣ ಬ್ಯಾಟ್ರಿ ಹೋಯ್ತು, ಏನೇ ಆದ್ರೂ ಒಂದು ಅಲಾರಾಮ್ ಬಂತಂದ್ರೆ ನಿಂತು ಬಿಡ್ತದೆ. ಅದಕ್ಕೆ ಬಹಳ ಕಾಂಪ್ಲಿಕೇಟೆಡ್ ಮೇಂಟೆನೆನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಕಿಲ್ ಅಂಡ್ ಟ್ರೈನಿಂಗ್ ಆರ್ ರಿಕ್ವೈರ್ಡ್ ಫಾರ್ ಪ್ರೋಗ್ರಾಮಿಂಗ್ ಅಂಡ್ ಮೇಂಟೆನೆನ್ಸ್. ಸೊ ಇದನ್ನ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೆ ಇವೆರಡಕ್ಕೂ ಮಾತ್ರ ಸ್ಕಿಲ್ಲು ಬೇಕು, ಟ್ರೈನಿಂಗು ಬೇಕು, ಮತ್ತೆ ಒಳ್ಳೆ ಸ್ಕಿಲ್ಲು ಬೇಕಾಗುತ್ತೆ ಇವೆರಡು ಕೆಲಸಕ್ಕೆ. ಪಾರ್ಟ್ಸ್ ಆರ್ ಇಂಪೋರ್ಟೆಡ್ ಫ್ರಮ್ ದಿ ಅಬ್ರಾಡ್. ಕೆಲವೊಂದು ಟೈಮಲ್ಲಿ ಏನಿದೆ, ಕೆಲವೊಂದು ಪಾರ್ಟ್ಗಳು ಹೊರಗಡೆ ದೇಶದಿಂದ ತರಿಸ್ಬೇಕಾಗತ್ತೆ. ಆಮೇಲೆ ಟೂಲಿಂಗ್ ಕಾಸ್ಟ್ ಬಹಳ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಟೂಲಿಂಗ್ ಕಾಸ್ಟ್ ಬಹಳ ಇರುತ್ತೆ. ಕನ್ವೆನ್ಷನಲ್ ಏನಾಗ್ತಾವೆ, ಒಂದು ಯಾವುದೋ ಟೂಲ್ ಯೂಸ್ ಮಾಡಿಕೊಂಡು ಅದನ್ನೇ ಗ್ರೈಂಡ್ ಮಾಡಿ ಅದನ್ನ ಮತ್ತೆ ಇದನ್ನ ಏನೋ ಮಾಡ್ಬೋದು. ಬಟ್ ಇದರಲ್ಲಿ ಒಂದು ಆಪರೇಷನ್ ಒಂದು ಸಪರೇಟ್ ಟೂಲ್ ಇರುತ್ತೆ, ಅದು ಅದಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ಟೂಲಿಂಗ್ಸ್ ಮಾತ್ರ ಕಾಸ್ಟ್ ಬಹಳ ಆಗುತ್ತೆ. ನೆಕ್ಸ್ಟ್ ಟೆಂಪರೇಚರ್, ಹ್ಯೂಮಿಡಿಟಿ ಅಂಡ್ ಡಸ್ಟ್ ಮಸ್ಟ್ ಬಿ ಕಂಟ್ರೋಲ್. ಇಲ್ಲಿ ಕಂಪ್ಯೂಟರ್ ಪಾರ್ಟ್ಸ್ ಇರೋದ್ರಿಂದ, ಸೂಕ್ಷ್ಮವಾದ ಪಾರ್ಟ್ಸ್ ಇರೋದ್ರಿಂದ, ಮತ್ತೆ ಹೈಡ್ರಾಲಿಕ್ಸ್ ಸರ್ವೋ ಮೋಟರ್ಸ್ ಇವೆಲ್ಲ ಇರೋದ್ರಿಂದ ಇಲ್ಲಿ ಡಸ್ಟ್ ಹ್ಯೂಮಿಡಿಟಿ ಇರಬಾರ್ದು, ಟೆಂಪರೇಚರ್ ಕೂಡ ಕಂಟ್ರೋಲ್ ಅಲ್ಲಿ ಇರಬೇಕು. ಅಂದಾಗ ಮಾತ್ರ ಆ ಮಷಿನ್ ಕರೆಕ್ಟ್ ಆಗಿ ಎರರ್ಲೆಸ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಮಿಸ್ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.